ನಮಸ್ಕಾರ. ನಮ್ಮ ಹಿರೇಕೆರೂರು ಚಾನೆಲ್ಗೆ ಸ್ವಾಗತ. ಒಳ್ಳೆ ಮನಸ್ಸಿರ್ತದೆ, ಧಾರ್ಮಿಕ ಸೇವೆ ಶ್ರದ್ಧೆ ಇದ್ದೇ ಇರ್ತದೆ. ಇವತ್ತು ಬಹಳ ವಿಶೇಷ, ಇಲ್ಲಿ ಹೊಳೆಯ ಒಂದು ಪುರಾತನ ದೇವಸ್ಥಾನವಿತ್ತು. ಆ ಹಳೆಯ ದೇವಸ್ಥಾನವನ್ನ ನಾವು ತೆಗೆದು ಮತ್ತೆ ಭವ್ಯವಾದ ಆಂಜನೇಯನ ದೇವಸ್ಥಾನವನ್ನ ಇವತ್ತು ಕಟ್ಟಿದ್ದೇವೆ. ಇಲ್ಲೇ ಬೇರೆ ಹೊಸದಾಗಿ ನಿರ್ಮಾಣ ಆಗಿಲ್ಲ. ಇಲ್ಲಿ ಮೊದಲಿತ್ತು ನೋಡಿ, ನಮ್ಮ ಬದುಕಿನಲ್ಲಿ ಭಗವಂತನ ಸಾನ್ನಿಧ್ಯ ಅದು ಹಾಕು ಹೊತ್ತಾಗಿದೆ. ನಮ್ಮಲ್ಲಿ ಎಷ್ಟೇ ವೈಚಾರಿಕ ಆಲೋಚನೆಗಳು ಬಂದಿದ್ದು, ಆಧುನಿಕ ಸೌಲಭ್ಯಗಳನ್ನು ನಾವು ಪಡೆದಿದ್ದು, ಭಗವಂತನನ್ನ ನಿರಾಕರಣೆ ಮಾಡಿ ನಾವು ಯಾರು ಬದುಕ್ತೇವೆ. ಯಾಕೆ ಅಂದ್ರೆ ಅದು ನಂಬಿಕೆ. ಭಗವಂತನಿದ್ದಾನೆ ಅನ್ನುವಂತ ನಂಬಿಕೆಯಲ್ಲಿ ನಮ್ಮ ಇಡೀ ಬದುಕಿನ ಅಸ್ತಿತ್ವವನ್ನು ನಾವು ರೂಪಿಸಿಕೊಂಡು ಬಂದ. ನಮಗೆ ಯಾರಿಗೂ ಭಗವಂತ ಪ್ರತ್ಯಕ್ಷನಾಗಿಲ್ಲ. ಅಥವಾ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ಅಂತ ಹನುಮಂತೇವರು ಅವ್ರಿಗೆ ಗೋಮಾಲ್ಬಿಟ್ಟಿದ್ದರು, ಈ ಕನಸಿನ ಹೇಳ್ತಿದ್ದಾರೆ, ಏನೂ ಇಲ್ಲ. ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ಅವರ ಶ್ರದ್ಧೆ, ಅವರ ನಂಬಿಕೆ, ಅದು ಒಂದು ಭಕ್ತಿ ಭಾವ. ಈ ಭಾವ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ನಮ್ಮೆಲ್ಲರೂ ಇಲ್ಲಿ ಬರುತ್ತೆ. ಎಷ್ಟೊಂದು ದೇವರುಗಳನ್ನ ಆರಾಧಿಸುವಂತ ಸಂಪ್ರದಾಯ ಇಲ್ಲಿ ಮತ್ತೆ ವಿಘ್ನೇಶ್ವರನನ್ನು ಈ ದೇವಸ್ಥಾನದಲ್ಲಿ ಕೂರಿಸಿದೆ. ಇಷ್ಟು ದೇವರುಗಳನ್ನ ಆರಾಧಿಸ್ತೇವೆ ಯಾಕೆ ಅನ್ನುವಂತ ಜಿಜ್ಞಾಸೆ ಇದೆ. ಏಕಂ ತತ್ ವಿಪ್ರಾಬಹುಧಾ ವದಂತಿ. ಇರೋದು ಒಂದೇ ದೇವರು. ಬ್ರಹ್ಮಜ್ಞಾನಿಗಳು ವಿಧವಾಗಿ ಅದನ್ನ ಹೇಳ್ತಾ ಬಂದ್ರು ಅನ್ನುವಂತ ಮಾತನ್ನ ಧರ್ಮಶಾಸ್ತ್ರ ಹೇಳ್ತದೆ. ಇರೋದು ಒಂದೇ ದೇವರು ಅಂದಾಗ ಇಷ್ಟೊಂದು ದೇವರುಗಳನ್ನ ನಾವು ಯಾಕೆ ಹೇಳ್ತೇವೆ, ಇಷ್ಟೊಂದು ದೇವರುಗಳ ಪ್ರತಿಷ್ಠಾಪನೆ ಯಾಕೆ ಮಾಡ್ತದೆ, ಎಲ್ಲೋ ಒಂದು ಕೈಗೆ ಅದು ಸಂಶಯ, ಒಂದು ಕೈ ಜಿಜ್ಞಾಸೆ. ಆದ್ರೆ ಪ್ರತಿಯೊಂದು ದೇವರುಗಳ ಆರಾಧನೆಯ ಹಿನ್ನೆಲೆಯಲ್ಲಿ ಒಂದೊಂದು ಮೂಲ ತತ್ವ ಇರ್ತದೆ, ಒಂದು ತಾತ್ವಿಕ ನೆಲೆಗಟ್ಟಿರ್ತದೆ. ಆ ತಾತ್ವಿಕ ನೆಲೆಗಟ್ಟಿನ ಅಡಿಯಲ್ಲಿ ನಾವು ಒಂದು ದೇವರನ್ನ ಆರಾಧಿಸ್ತೇವೆ, ದೇವರ ಪ್ರತಿಷ್ಠಾಪನೆ ಮಾಡ್ತೇವೆ. ಹನುಮಂತನ ಯಾಕೆ ಆರಾಧನೆ ಮಾಡ್ಬೇಕು? ಹೇಳಿ ಕೇಳಿ ಈ ಕಡೆಗೆ ಕಪಿನೂ ಅಲ್ಲ, ಮನುಷ್ಯನೂ ಅಲ್ಲ. ರಾಮಾಯಣದಲ್ಲಿ ಆ ವಾಲ್ಮೀಕಿ ಮಹರ್ಷಿಯಿಂದ ಇವರನ್ನ ಈ ಸಂಕುಲವನ್ನ ನೋಡಿದಾಗ ಬಾಯಿಂದ ಉದ್ಗಾರ ಬರ್ತದೆ, ವಾನರಹ. ವಾನರಹ ಅಂದ್ರೆ ಸಂಸ್ಕೃತದಲ್ಲಿ ಮನುಷ್ಯ ಹೌದು ಅಂದ್ರೆ ಇದರ ಅರ್ಥ. ಅದೇ ಒಂದು ಸಂಕುಲ ಆಯ್ತು, ವಾನರ ಸಂಕುಲ. ಇವತ್ತು ನಾವು ಆಂಜನೇಯನ ನೋಡ್ತವಲ್ಲ, ಈ ಸಂಕುಲವನ್ನ ವಾನರ ಸಂಕುಲ ಅಂತ. ಮನುಷ್ಯನೂ ಅಲ್ಲ, ಈ ಕಡೆ ಕಪಿನೂ ಅಲ್ಲ, ಅದು ನಾವು ನನ್ನ ಪೂಜೆ ಮಾಡ್ತೀವಿ, ಈ ಸಂಕುಲವನ್ನು ಆರಾಧನೆ ಮಾಡ್ತೇವೆ. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೇನೆ, ಈ ಊರಲ್ಲಿ ರಾಮನ ದೇವಸ್ಥಾನ ಗೊತ್ತಿಲ್ಲ ನನಗೆ. ನೋಡಿ, ಈ ಊರಲ್ಲಿ ರಾಮನ ದೇವಸ್ಥಾನ ಇಲ್ಲ, ಬಹಳಷ್ಟು ಊರುಗಳಲ್ಲಿ ಇರಲ್ಲ. ಅಯೋಧ್ಯೆಯಲ್ಲಿ ಒಂದು ರಾಮನ ದೇವಸ್ಥಾನವನ್ನು ಕಟ್ಟುತ್ತಿದ್ದೆ ಇವತ್ತೊಂದು ಒದ್ದಾಡಿದೆ, ಹೌದಾ? ಹಿಂಗಿದ್ದಾಗ ಆಂಜನೇಯನ ದೇವಸ್ಥಾನ ಇಲ್ಲ ಅನ್ನೋಂತ ಊರಲ್ಲಿ ಆಂಜನೇಯ ದೇವಸ್ಥಾನವನ್ನು ಕಟ್ತಾರೆ. ಯಾಕೆ? ನಾನಿಂದ ಆಶ್ಚರ್ಯದ ಸಂಗತಿ ಹೇಳ್ತೇನೆ. ಆಂಜನೇಯ ಸ್ವಾಮಿ ಸೇವೆಗೆ ಒಂದು ಭಾಷ್ಯವನ್ನು ಬರೀತಾರೆ. ಸೇವೆ ಅದೊಂದು ಮೌಲ್ಯ, ಆ ಮೌಲ್ಯವನ್ನು ಅವ ತಿಳಿಸಿಕೊಡ್ತಾನೆ. ಯಾರು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೋ ಅವರ ಬದುಕು ಸಾರ್ಥಕ. ಅವರು ಜನಮಾನಸದಲ್ಲಿ ಶಾಶ್ವತವಾಗಿರ್ತಾರೆ. ಜಗತ್ತು ಅತ್ಯಂತ ಶ್ರೀಮಂತರನ್ನ ನೆನಪಿಟ್ಕೊಳ್ಳೋದಿಲ್ಲ. ಜಾಗತಿಕ 10 ಜನರ ಶ್ರೀಮಂತರ ಪಟ್ಟಿಯನ್ನ ಪ್ರತಿ ವರ್ಷ ಮಾಡ್ತಾರೆ. ಒಬ್ಬರ ಹೆಸರು ಯಾರಿಗೆ ನಾವು ಒಬ್ಬರ ಹೆಸರು ಹೇಳಬಹುದು? ಒಂದು 2-3 ವರ್ಷದ ಹಿಂದೆ ಬಿಲ್ ಗ್ರೇಟ್ಸ್ ಅಂತ ಇದ್ದ. ಅವ ಒಂದು 5-6 ವರ್ಷ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದ. ಅವನು ನೆನಪೈತಾನೆ. ಇವತ್ತು ಅವನಿಲ್ಲ, ಯಾರ್ಯಾರು ಇದ್ದಾರೆ ಗೊತ್ತಿಲ್ಲ. ನಮ್ಮ ದೇಶದ ಅದಾನಿ 5-6ನೇ ಸ್ಥಾನಕ್ಕೆ ಎಷ್ಟು ಅಂತ ಕೇಳಿದ್ರು. ಈ ಪ್ರಕಾರ ಏನೋ ಗೊತ್ತಿಲ್ಲ. ಇವರಿಗೆ
ಜಾಗತಿಕ ಶ್ರೀಮಂತರ ಪಟ್ಟಿ ಗೊತ್ತಿಲ್ಲ, ನಮ್ಮ ಶ್ರೀಮಂತರನ್ನ ನೆನಪಿಟ್ಕೊಳ್ಳೋದಿಲ್ಲ. ಈ ಜಗತ್ತು ರಾಜ ಮಹಾರಾಜರನ್ನು ನೆನಪಿಟ್ಕೊಳ್ಳೋದಿಲ್ಲ. ಸುಮ್ಮನೆ ನೆನಪು ಮಾಡ್ಕೊಳ್ಳಿ, ಈ ದೇಶವನ್ನ ಎಷ್ಟು ರಾಜ ಮಹಾರಾಜರು ಆಳಿಸಿದ್ಯಾ, ಒಂದಿಬ್ರು ಮೂವರನ್ನು ನಾವು ನೆನಪಿಟ್ಕೊಳ್ತೇವೆ, ಹೌದಾ? ಆದ್ರೆ 3000 ವರ್ಷ ಹಿಂದೆ ಇದ್ದಂತ ಬುದ್ಧನನ್ನು ನಾವು ಮರಿತವ, 1000 ವರ್ಷ ಹಿಂದೆ ಇದ್ದಂತ ಬಸವನನ್ನು ಮರಿತವ, 100 ವರ್ಷ ಹಿಂದೆ ಇದ್ದಂತ ಮಹಾತ್ಮ ಗಾಂಧೀಜಿಯವರನ್ನ ಈ ಜಗತ್ತು ಮರಿತುಕೊಂಡು ಜಗತ್ತು ಮರೆಯೋದು. 1000 ವರ್ಷದಲ್ಲಿ ಇವರು ಜನಮಾನಸದಲ್ಲಿ ಶಾಶ್ವತವಾಗಿರ್ತಾರೆ. ಅಂದ್ರೆ ತಮ್ಮ ಅಪೂರ್ವವಾದ ಸೇವೆಯಿಂದ ಅವರು ಶಾಶ್ವತವಾಗಿರ್ತಾರೆ. ತಾವು ಮಾಡುವ ಸೇವೆ, ತ್ಯಾಗ, ಪರಿಶ್ರಮದಿಂದ ಜನ ಅದಕ್ಕೆ ಮನುಷ್ಯ ತಾನು ಮಾಡುವ ಸೇವೆಯಿಂದ ಸಾರ್ಥಕ್ಯವನ್ನು ಪಡಿತಾನೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಬೇರೆ ಬೇರೆ ಗ್ರಾಮ ಪಟ್ಟಣಗಳಿಂದ ಬೇರೆ ಬೇರೆ ಡಿವೈಎಸ್ಪಿ, ಎಸ್ಪಿ ಆಗಿ, ಅಡಿಷನಲ್ ಎಸ್ಪಿ ಆಗಿ ಬಂದಾಗ ಬಹಳ ಜನ ಬಂದ ಇದೆಲ್ಲ ಸೇವೆ ಮಾಡಿ ಹೋದಂತವ್ರು, ಅಥವಾ ಮನೆ ಮನೆಯಾಗಿರುತ್ತೆ ಅಲ್ಲಿಂದ ಸಹಾಯವನ್ನು ಮಾಡಿ. ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಹಿರೇಕೆರೂರು ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.